ಇವತ್ತು ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯನ್ನು ಸಮಸ್ತ ಮೈಸೂರಿಗರು ಕಲಾಮಂದಿರದಲ್ಲಿ ಮೆರವಣಿಗೆಯ ಮುಖಾಂತರವಾಗಿ ಕಲಾಮಂದಿರಕ್ಕೆ ತೆರಳುವ ಮುಖಾಂತರವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅವರು ಮಂಗಳೂರಲ್ಲಿ ಹುಟ್ಟಿ, ಬೆಳಗಾವಿ ಹುಬ್ಳಿನಲ್ಲಿ ಹುಟ್ಟಿ, ಬಳ್ಳಾರಿನಲ್ಲಿ ಹುಟ್ಟಿ, ಮಂಗಳೂರಲ್ಲಿ ಹುಟ್ಟಿ, ಎಲ್ಲೇ ಹುಟ್ಟಿದ್ರು ಕೂಡ ನೆಲೆ ಕಟ್ಕೊಳ್ಬೇಕು, ಬದುಕನ್ನು ಕಟ್ಕೊಳ್ಬೇಕು ಅಂದರೆ ಎಲ್ಲರೂ ಬೆಂಗಳೂರು ಹತ್ರ ಮುಖ ಮಾಡ್ತಾರೆ. ಇವತ್ತು ಬೆಂಗಳೂರು ಕರ್ನಾಟಕದ ಪಾಲಿಗೆ ಕಾಮಗಾರಿ ಥರ ಇದೆ. ಆ ಬೆಂಗಳೂರನ್ನು ಕಟ್ಟಿದಂತಹ ಮಹಾನ್ ವ್ಯಕ್ತಿ ಕೆಂಪೇಗೌಡರು. ಅವರನ್ನು ಎಲ್ಲರೂ ಕೂಡ ಧನ್ಯತೆಯಿಂದ ನೆನಪು ಮಾಡಿಕೊಳ್ಬೇಕು. ಇವತ್ತು ಕೆಂಪೇಗೌಡರ ಜಯಂತಿ, ನಾವು ಅವ್ರನ್ನ ಕೃತಜ್ಞತಾಪೂರ್ವಕವಾಗಿ ನೆನಪು ಮಾಡಿಕೊಳ್ಳೋಣ ಅಂತ ಹೇಳಿ ನಾನೆಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ. ಟೌನ್ಶಿಪ್ ಸಂಬಂಧಪಟ್ಟಂತೆ ಸರ್, ಇವತ್ತು ಕಾಂಗ್ರೆಸ್ ವರ್ಸಸ್ JDS ಅಂತ ಹೇಳಿ ಆಗ್ತಿರೋದು ಬಿಜೆಪಿ ಅಖಾಡೆ ಕೇಳಿದೆ. ಅವಾಗ ಒಬ್ಬ ಕೇಳುತ್ತಾ ಚಟುವಟಿಕೆ ಆಗ್ತಿದೆ ಸರ್. ಒಂದೇ ವೇದಿಕೆಗೆ ಬನ್ನಿ ಅಂತ ಹೇಳಿ ಈಗ ಮಾಜಿ CM ಹಾಗೂ ಹಾಲಿ CM ಕುಮಾರಣ್ಣವರು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಒಂದು ಚರ್ಚೆ ಮಾಡ್ತಾ DK ಶಿವಕುಮಾರ್ ಸಾಹೇಬರು ಚರ್ಚೆ ಮಾಡ್ಲಿಕ್ಕೆ ಇಬ್ಬರು ಸಿದ್ಧರಿದ್ದಾರೆ. ನಾವು ಚುನಾವಣೆ ಸಂದರ್ಭದಲ್ಲಿ ಬೀದಿಗೆ, ಕೇರಿಗೆ ಎಲ್ಲ ಕೇರಿ ಕಾಲೋನಿಗಳಿಗೆ, ಮೊಹಲ್ಲಾಗಳಿಗೆ ಹೋಗಿ ಅವ್ವ ಅಕ್ಕ ಓಟ್ ಹಾಕು ಅಂತ ಹೋಗ್ತೀವಿ, ಕೈ ಮುಗಿತೀವಿ. ಅಲ್ಲಿ ಪಂಚ ಉಟ್ಕೊಂಡಿರ್ಬೋದು, ಪ್ಯಾಂಟ್ ತೊಟ್ಕೊಂಡಿರ್ಬೋದು, ಎಲ್ಲರಿಗೂ ಕೂಡ ಯಜಮಾನ್ರೇ ಅಂತ ಹೇಳ್ತೀವಿ. ನಮ್ಮನ್ನು ಅಧಿಕಾರ ಕೂರಿಸೋವರೆಗೂ, ನಮಗೆ ಓಟ್ ಹಾಕೋವರೆಗೂ ಅವ್ರು ಯಜಮಾನ್ರು. ನಾವು ಅಧಿಕಾರ ಕೂತ್ಕೊಂಡು ಕೂಡ ನಾವು ಸಾಹೇಬ್ರ ಬಿಡ್ತೀವ. ಕುಮಾರಣ್ಣ ಬೈರಮಂಗಲಕ್ಕೆ ಕರೆದಿದ್ದಾರೆ. ನೀವು ಯಾರು ಸಾಹೇಬ್ರಾಗಿಲ್ಲ. ಚುನಾವಣೆ ಟೈಮಲ್ಲಿ, ವೋಟಿಂಗ್ ಟೈಮಲ್ಲಿ ಹೋಗಿ ಅವ್ವ ಅಕ್ಕ ಅಣ್ಣ ಯಜಮಾನ್ರೇ ಅಂತ ಕರಿತೀರಲ್ಲ, ಅವ್ರ ಭೂಮಿ ಕಿತ್ಕೊಳಕ್ ಹೊರಟಿದ್ದೀರಲ್ವಾ, ಅವ್ರು ಕೊಡಲ್ಲ ಅಂತ ಹೇಳ್ತಿದಾರಲ್ವಾ. ಕೆಲವ್ರು ಕೊಡಕ್ಕೂ ಸಿದ್ಧರ ಇರ್ಬೋದು. ಹಾಗಾಗಿ ನಾವು ಯಾರ ಹತ್ರ ಅವ್ವ ಅಕ್ಕ ಅಣ್ಣ ಅಂತೀವಿ ಎಲೆಕ್ಷನ್ ಟೈಮಲ್ಲಿ, ಯಾರನ್ನ ಯಜಮಾನ್ರು ಅಂತ ಕರಿತೀವಿ, ಅವ್ರ ಹತ್ರಕ್ಕೆ ಹೋಗಿ ಈ ಥರ ಒಂದು ಟರ್ಮ್ಶಿಪ್ ಮಾಡ್ತಾ ಇದ್ದೀವಿ, ಈ ಥರ ಈ ಭಾಗಕ್ಕೆ ಒಳ್ಳೇದಾಗುತ್ತೆ ಅಂತ ಕನ್ವಿನ್ಸ್ ಮಾಡಿ, ನಿಮಗೂ ಕೂಡ ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಕೊಡ್ತೀವಿ ಅಂತ ಅವ್ರಿಗೆ ಹೇಳಿ. ಯಾವನೋ ರಿಯಲ್ ಎಸ್ಟೇಟ್ ಅವ್ನು ಬಂದು ಅವನಿಗೆ ಮಾರ್ಕೊಳ್ಳೋದ್ರ ಬದಲು ನಿಮಗೆ ಕೊಡ್ಬೋದು. ಆದರೆ ರೈತರ ಹತ್ರಕ್ಕೆ ಹೋಗಲ್ಲ, ಅವ್ರ ಜೊತೆ ಕೂತ್ಕೊಳ್ಳಲ್ಲ. ಓಟ್ ಟೈಮಲ್ಲಿ ಮಾತ್ರ ಅವರು ಅವ್ವ ಅಕ್ಕ ಆಗಿರ್ತಾರೆ, ಯಜಮಾನ್ರಾಗಿರ್ತಾರೆ. ಓಟ್ ಹಾಕಿದ ಕೂಡಲೇ ನಾವು ಸಾಹೇಬ್ರಾಗ್ಬಿಡ್ತೀವಿ ಅಂತ ಅರ್ಥನ. ಕುಮಾರಣ್ಣ ಕರೆದಿರೋದು ಸರಿ ಇದೆ. DK ಶಿವಕುಮಾರ್ ಅವರು ಕೂಡ ಒಬ್ಬ ಬಾರ್ನ್ ಫೈಟರ್ ಅವರು. ನಾನು ಅವ್ರ ಬಗ್ಗೆ ಅನ್ಯತಾ ಮಾತಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಹತ್ರ ಚೇರ್ ಕಿತ್ಕೋಬೇಕು ಅಂತಂದ್ರೆ ತಾಕತ್ತಿರಲೇಬೇಕು. ಇಷ್ಟು ಶಕ್ತಿವಂತ ನೀವು. ಇನ್ನು ನಿಮ್ಗೆ ಓಟ್ ಹಾಕಿರುವಂತ ಜನರ ಹತ್ರ ಹೋಗಿ ಈ ಕಾರಣಕ್ಕೋಸ್ಕರ ಟೌನ್ಶಿಪ್ ಮಾಡ್ತಾ ಇದೀವಿ ಅಂತ ಕನ್ವಿನ್ಸ್ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. DK ಶಿವಕುಮಾರ್ ಅವರೇ, ದಯವಿಟ್ಟು ಹೋಗಿ ಮಾತಾಡಿ. ಯಾಕಂದ್ರೆ 2028 ಮತ್ತೆ ಚುನಾವಣೆ ಬರುತ್ತಲ್ವಾ, ಮತ್ತೆ ಹೋಗಿ ಅವ್ವ ಅಕ್ಕ ಅಣ್ಣ ಯಜಮಾನ್ರೆ ಅಂತಿರುವಲ್ವಾ, ಅದು ಇವತ್ತೇ ಹೋಗ್ಬಿಡಿ. ರಾಜಕಾರಣಗಳಲ್ಲಿ ವಿನಮ್ರತಾ ಭಾವನೆ ಇತ್ತು ಅಂತಂದ್ರೆ ಜನನು ಕೂಡ, ರೈತರು ಕೂಡ ಅಪ್ರಿಷಿಯೇಟ್ ಮಾಡ್ತಾರೆ. ಈ ತರ ತಕ್ಕಿ ಪಕ್ಕಿ ಜನರ ಹತ್ರ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡೋ ಕೆಲಸ ಮಾಡಿದ್ರೆ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಬಿಜೆಪಿ ಯಾವಾಗ ಅಖಾಡೆ ಕೇಳಿದೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಕುಮಾರಣ್ಣ ನಾವು ಮೈತ್ರಿಯಲ್ಲಿ ಇದೀವಿ. ಕುಮಾರಣ್ಣ ಮಾಡಿದ್ರು ಅದು NDA ಹೋರಾಟನೇ. ರೈತರ ಪರವಾಗಿ ಕುಮಾರಣ್ಣ ಮೊದಲಿಂದಲೂ ಧ್ವನಿ ಎತ್ಕೊಂಡು ಬಂದಿರೋರು. ಯಾಕಂದ್ರೆ ಕುಮಾರಣ್ಣಂಗೆ ರೈತರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಎಲ್ಲರಿಗಿಂತ ಹೆಚ್ಚು ಒಂದು ನೈತಿಕ ಹಕ್ಕಿ ಹಾಕಿದೆ ಅಂತ ಹೇಳಿದ್ರೆ, ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಮೊದಲನೇ ಸರಿ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಮತ್ತು ಯಡಿಯೂರಪ್ಪ ಸಾಹೇಬರು ಸೇರಿ ಬಡ್ಡಿ ಮನ್ನಾ ಮಾಡಿದಂಥವ್ರು. ಕುಮಾರಣ್ಣನೇ ಮುಖ್ಯಮಂತ್ರಿ ಆದಾಗ 30,000 ಕೋಟಿಗಿಂತ ಹೆಚ್ಚು ರೈತರ ಸಾಲವನ್ನು ಮನ್ನಾ ಮಾಡಿದಂಥವ್ರು. ರೈತರ ಪರವಾಗಿ ಅವ್ರ ತಂದೆನೂ ಕೂಡ ನೀರನ್ನು ಉಳಿಸ್ಕೊಳ್ಳೋಕೆ, ನದಿನ ಉಳಿಸ್ಕೊಳ್ಳೋದ್ರೆ ದೊಡ್ಡ ಹೋರಾಟವನ್ನು ಮಾಡಿದವರು. ಕುಮಾರಣ್ಣನು ಕೂಡ ರೈತರ ಪರವಾಗಿ ಹೋರಾಟವನ್ನು ಮಾಡಿದವರು, ಅವ್ರ ಸಾಲವನ್ನು ಮನ್ನಾ ಮಾಡಿದಂಥವ್ರು. ಅವರಲ್ಲಿ ಹೋಗಿ ಕೇಳ್ತಾ ಇದಾರೆ ಅಂತಂದ್ರೆ ಕುಮಾರಣ್ಣನು ಕೂಡ NDA ಪ್ರತಿನಿಧಿಯಾಗಿ ಅವರಲ್ಲಿ ಕೇಳ್ತಾ ಇದಾರೆ, ನ್ಯಾಯ ಕೇಳ್ತಾ ಇದಾರೆ. ಇಲ್ಲೇನು ಬಿಜೆಪಿನೇ ಹೋಗ್ಬೇಕು ಅನ್ನೋಕೆ ನಮ್ಮ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವ್ರು ಹೋಗಿದ್ರು. ಈ ಕುಮಾರಣ್ಣನು ಕೂಡ ನಮ್ಮ ಪ್ರತಿನಿಧಿ, ನಮ್ಮ ನಾಯಕರೇ. ಅವರನ್ನು ಕೂಡ ಕರ್ನಾಟಕದಲ್ಲಿ
ಟಾರ್ಗೆಟ್ ಆಗ್ತಿದೆ ಸರ್. ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರು RSS ಅವ್ರನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.